ಅಘೋರಿಗಳು ಅಂದ್ರೆ ಯಾರು? ನಾಗಾ ಸಾಧುಗಳಿಗೂ ಅಘೋರಿಗಳಿಗೂ ಇರುವಂತ ವ್ಯತ್ಯಾಸ ಏನು? ಮೇಲ್ನೋಟಕ್ಕೆ ಏನು ಇಲ್ಲ ಅಂತ ಅನ್ಸುತ್ತೆ, ಆದ್ರೆ ಅವರ ಸಾಧನೆಯ ಶೈಲಿಯಲ್ಲಿ ಅಜಗಜಾಂತರ. ನಾಗಾ ಸಾಧುಗಳು ಶಿವತತ್ವವನ್ನ ಆರಾಧಿಸ್ತಾರೆ, ಆದ್ರೆ ಅಘೋರಿಗಳು ಶಿವ ಮತ್ತು ಶಕ್ತಿ ಎರಡನ್ನೂ ಆರಾಧಿಸುವಂತವ್ರು, ತಂತ್ರ ಸಾಧನೆಯನ್ನ ಅನುಸರಿಸುವಂತವ್ರು. ಅವ್ರು ಹೇಗಿರ್ತಾರೆ ಅಂತಂದ್ರೆ ಸಾಧಾರಣವಾಗಿ ಸ್ಮಶಾನವಾಸಿಯಾಗಿರ್ತಾರೆ, ಕಾಡಿನಲ್ಲಿರ್ತಾರೆ. ಅಲ್ಲಿರುವಾಗ ಅನೇಕ ಬಾರಿ ಶವದೊಂದಿಗೆ ಸಾಧನೆ ಮಾಡ್ತಾರೆ. ನೀವು ನೋಡಿರ್ಬೋದು, ಅನೇಕ ಅಘೋರಿಗಳು ಶವದ ಮೇಲೆ ಕೂತ್ಕೊಂಡು ಸಾಧನೆ ಮಾಡ್ತಿರ್ತಾರೆ. ಅವರು ಮದ್ಯವನ್ನ ತಾವೇನ್ ಮದ್ಯ ಸೇವಿಸ್ತಾರೋ ಅದನ್ನ ದೇವಿಗೂ ಸಮರ್ಪಣೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಆನಂತರ ಮಾನಿನಿಯರೊಂದಿಗೆ ಅವರ ಸಂಪರ್ಕಗಳಿರ್ತವೆ. ಅದರಲ್ಲೂ ವಿಶೇಷವಾಗಿ ಅವ್ರ ಬಗ್ಗೆ ಶವ ಸಂಭೋಗದ ಪರಿಕಲ್ಪನೆ ಕೂಡ ಅಘೋರಿಗಳೊಂದಿಗೆ ಬರುತ್ತೆ. ಅಘೋರಿಗಳ ಈ ಸಾಮ್ರಾಜ್ಯ ಬಹಳ ವಿಚಿತ್ರವಾಗಿರುವಂತ ಸಾಮ್ರಾಜ್ಯ. ಕಪಾಲಕ್ಕೋಸ್ಕರ ಬಡದಾಡ್ತಾರೆ. ತಮ್ಮ ಗುರುಗಳು ತೀರ್ಕೊಂಡ ನಂತರ ಶಿಷ್ಯರಾಗಿರುವಂತವರೆಲ್ಲ ಗುರುವಿನ ಕಪಾಲಕ್ಕೋಸ್ಕರ ಬಡದಾಡ್ತಾರೆ.